ಹಾಯ್ ಫ್ರೆಂಡ್ಸ್, ಇವತ್ತು ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನು ಸ್ವಲ್ಪ ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸೊ ಇದು ನೋಡ್ತಿದ್ದೀರಾ, ಇದು ನಾಟಿ ಬೆಂಡೆಕಾಯಿ. ಇದು ಇದನ್ನು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡದಿದೆಯಲ್ಲ, 3 ಭಾಗವಾಗಿ ಕಟ್ ಮಾಡ್ಕೊಳೋದು. ಒಂದರಲ್ಲೇ ಒಂದು ಸುಮಾರು 9 ಪೀಸ್ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಪ್ರಕಾರ ನೀವು ಕಟ್ ಮಾಡ್ಕೊಬೋದು. ನೋಡಿ, ತೋರಿಸ್ತಿದ್ದೀನಿ ಹೇಗೆ ಮಾಡೋದು ಅಂತ. ಒಂದೊಂದೇ ನಾನು ಸುಮಾರು 5 ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಬೆಂಡೆಕಾಯಿ ಕಟ್ ಮಾಡಿದ್ಮೇಲೆ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಸುಮಾರು 5 ಬೆಂಡೆಕಾಯಿ ಅಷ್ಟು ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಬೆಂಡೆಕಾಯಿ ಬರುತ್ತೆ, ಅದು ಇಷ್ಟೊಂದು ಟೇಸ್ಟ್ ಇರಲ್ಲ, ಬಟ್ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ನೋಡಿ ಈ ಥರ ಇದು ಇವಾಗ ಹುರಿದಿಟ್ಕೊಳ್ಳೋಣ ನಾವು. ಇದಕ್ಕೆ ದೋಸೆ ಪ್ಯಾನ್ಗೆ ಹುರಿಯೋದು. ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಳ್ಳೋಣ. ಸುಮಾರು ಎಷ್ಟು ಬೇಕೋ ಅಷ್ಟಕ್ಕೆ ರವೆ ಹಾಕ್ಕೊಂಡು ಆ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಆಮೇಲೆ ಆ ರವೆಗೆ ಸ್ವಲ್ಪ 1-2 ಸ್ಪೂನಷ್ಟು ಮೆಣಸಿನ ಹಿಟ್ಟು ಹಾಕ್ಕೋಬೇಕು. ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ತುಂಬ ಕಲಸಿದ್ರೆ ನೀಟಾಗಿ ಇದಾಗುತ್ತೆ. ಈಗ ಪ್ಯಾನ್ಗೆ ಎಣ್ಣೆ ಹಾಕ್ಕೋಬೇಕು. ಫುಲ್ಲು ಇದು ಫ್ರೈ ಮಾಡ್ಕೋಬೇಕಲ್ಲ. ಸೊ ಇವತ್ತು ಎಣ್ಣೆಲಿ ಹುರಿತಿಲ್ಲ ನಾವು, ಹೀಗೆ ಫ್ರೈ ಮಾಡ್ಕೊಳೋದು. ನೋಡಿ, ಒಂದೊಂದೇ ಆಗಿ ಸ್ಪ್ರೆಡ್ ಮಾಡಿಕೊಂಡು ಹುರ್ಕೊತಿದ್ದೀವಿ. ಇದರಲ್ಲಿ ಆಲೂಗಡ್ಡೆ ಕೂಡ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆಲೂಗಡ್ಡೆ, ಈ ಥರ ಬೆಂಡೆಕಾಯಿ ಸುಮಾರು ಮಾಡ್ಬೋದು. ನಮ್ಮ ಅತ್ತೆ ಮಾಡ್ತಿದ್ದಾರೆ, ತುಂಬ ಕೈ ರುಚಿ ಚೆನ್ನಾಗಿರುತ್ತೆ ಅವ್ರದ್ದು. ಸೊ ಅದಕ್ಕೋಸ್ಕರ ನಿಮ್ಗೆ ಹಾಕ್ತಿದ್ದೀನಿ. ಡಿಫ್ರೆಂಟ್ ವೀಡಿಯೋ ಬರ್ತಾ ಇರುತ್ತೆ, ನೋಡಬೇಕು, ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಒಂದೊಂದೇ ಆಗಿ ಸ್ಪ್ರೆಡ್ ಮಾಡಿಕೊಂಡು ಒಂದೊಂದೇ ಈ ಥರ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಬರ್ತಿರಬೇಕು. ರವೆ, ಉಪ್ಪು, ಮೆಣಸಿನ ಪುಡಿ ಎಲ್ಲ ಅದಕ್ಕೆ ನೀಟಾಗಿ ಅದು ಅಂಟ್ಕೊಂಡಿರುತ್ತೆ. ಸೊ ನೀವೆಷ್ಟದು ರವೆ ಮತ್ತು ಮೆಣಸಿನ ಪುಡಿ ಎಲ್ಲ ಹಚ್ಕೊಂಡು ಅದನ್ನು ಹುರಿತಿರೋ, ನೀವು ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ತುಂಬ ಏನಾದರೂ ಜೋರಾಗಿ ಇಟ್ಕೊಂಡೆ ಸೊ ಸೀದೋಗ್ಬಿಡುತ್ತೆ. ನೋಡಿ, 1 by 1 ಹೆಂಗೆ ಇಡ್ತಿದ್ದಾರೆ ಆ ರೀತಿ ಫುಲ್ಲು ತವಾ ಫುಲ್ಲು ಇಟ್ಕೋಬೇಕು. ಈ ರೀತಿ 2 ಸತಿ ಕೂಡ ಹುರ್ಕೋಬೋದು. ಈಗ ಒಂದೊತ್ತು ಆಗುತ್ತೆ.
ಎಷ್ಟಾಗುತ್ತೋ ಅಷ್ಟು, ಎಷ್ಟು ಸ್ಪೇಸ್ ಇದೆಯೋ ಅಷ್ಟು ಹಾಕ್ಕೊಂಡು ಹುರ್ಕೊಬೇಕು. ನೋಡಿದ್ರಲ್ಲ, ಇದು ಊಟಕ್ಕೆ, ಸಂಜೆ ತಿಂಡಿಗೆ, ನೈಟ್ ಕೂಡ ಯೂಸ್ ಆಗುತ್ತೆ. ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಆಗಿದೆ ಇದು. ಸೊ ಇದಕ್ಕೆ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲರಿಗೂ ಬೆಂಡೆ ಫ್ರೈ ಅಂದರೆ ತುಂಬ ಇಷ್ಟ. ಬೆಂಡೆಕಾಯಿ ಫ್ರೈ ಆದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನೀವೆಷ್ಟು ಎಣ್ಣೆ ಹಾಕೋತೀರೋ ಅದಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಬೇಯುತ್ತೆ ಕೂಡ. ಆ ರೀತಿ ಒಂದೊಂದಕ್ಕೂ ಎಣ್ಣೆ ಹಾಕ್ಕೋಬೇಕು. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಈ ಬೆಂಡೆಕಾಯಿ ಫ್ರೈ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾದಮೇಲೆ 1 by 1 ತಿರ್ಸಿ ಹಾಕ್ಕೋಬೇಕು. ತಿರ್ವಿ ಹಾಕ್ಕೊಂಡ ನಂತರ ಇದು ಸರ್ವಿಂಗ್ಗೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಚಳಿಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ರೀತಿಯಾಗಿ ಸುಮಾರು ಥರ ಫ್ರೈ ಕೂಡ ಹೇಳ್ಕೊಡ್ತೀನಿ ನೋಡಿ. ಸರ್ವಿಂಗ್ ಬೌಲ್ಗೆ ಹಾಕ್ಕೊತಿದ್ದೀನಿ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಎಲ್ಲರೂ ಟ್ರೈ ಮಾಡಿ ಒನ್ಸ್, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.